ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಿಸಿ ಬಿಸಿಯಾಗಿ ರುಚಿಯಾದ ಆಲೂ ಬೋಂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದ್ರ ಜೊತೆಗೆ ತುಂಬಾ ಖಾರ ಸ್ವಲ್ಪ ಬೇಕು ಅನ್ನೋರಿಗೆ ಹಸಿಮೆಣ್ಸಿನ್ಕಾಯಿನ ಅದ್ರೊಳಗಡೆ ಸ್ವಲ್ಪ ಲೈಟಾಗಿ ಮಸಾಲೆನ ಹಾಕಿ ಹೇಗೆ ಫ್ರೈ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಿಸ್ ಮಾಡದೆ ನೋಡಿ, ವಿಡಿಯೋ ಕೊನೆ ತನಕ ನೋಡಿ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಮೊದಲನೇದಾಗಿ ಬೋಂಡ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಮಸಾಲೆ ಬೇಕು. ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಅದನ್ನು ನಾನು ರುಬ್ಕೊಂಡು ಇಟ್ಕೊಂಡಿರ್ತೀನಿ. ಅದನ್ನು ರುಬ್ಕೋಬೇಕು, ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ರುಬ್ಕೋಬೇಕು. ಇಲ್ಲಿ ನಾನು ಒಂದು 1/4 kg ಆಲೂಗಡ್ಡೆ ತಗೊಂಡು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಥರ ಆಲೂಗಡ್ಡೆನ. ಈಗ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ಅಂದರೆ ತುಂಬ ನುಣ್ಣಗೆ ರುಬ್ಬಾರ್ದು, ಜಸ್ಟ್ ಅರ್ಧ ಈ ಥರ ತೆರೆಯಾಗಿದ್ದರೆ ಸಾಕು. ಇದನ್ನು ಆಲೂಗಡ್ಡೆ ಜೊತೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ. ಆಮೇಲೆ ಆಲೂಗಡ್ಡೆಗೆ ನೀವು ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಉಪ್ಪು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಆಲೂಗಡ್ಡೆ ಬೇಯಿಸ್ಕೊಳ್ಬೇಕಾದ್ರೆ. ಇವಾಗ ಅದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೊಡೋಣ. ಈಗ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಎರಡು ನೀಟಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಂದು 2ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಲೂಗಡ್ಡೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಬೇಡ, ಸ್ವಲ್ಪ ಲೈಟಾಗಿ ಚಿತ್ರಾನ್ನಕ್ಕೆ ಎಷ್ಟು ಹಾಕ್ತೀವಿ ಅಷ್ಟಾದರೆ ಸಾಕು. ಈಗ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ನೀಟಾಗಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಈರುಳ್ಳಿ ಜೊತೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಸರಿಯಾಗಿದ್ದರೆ ಆಲೂಗಡ್ಡೆಗೆ ಹಾಗೆ ಬಿಡಿ, ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂದಾಗ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೇನು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಇವಾಗ ತಣ್ಣಗಾಗಕ್ಕೆ ಬಿಡೋಣ. ಈಗ ಬೋಂಡಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 200 ಗ್ರಾಮಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರಕ್ಕೆ ಇದು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಅಂದರೆ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಆಲೂಗಡ್ಡೆ ಬೋಂಡಕ್ಕೂ ಹಾಕಿರ್ತೀವಿ, ಅಂದರೆ ಮಸಾಲೆಗೆ ಹಾಕ್ಕೊಂಡಿರ್ತೀವಿ. ಹಾಗಾಗಿ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ, ಅಡುಗೆ ಸೋಡಾ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನೀರು ಅಳತೆಗೆ ನೋಡಿಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಮೀಡಿಯಮ್ ಹದದಲ್ಲಿರಬೇಕು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ನೋಡಿ, ಈ ಥರ ಹದದಲ್ಲಿದ್ದರೆ ಸಾಕಾಗುತ್ತೆ. ಇವಾಗ ನಾವು ಆಲ್ರೆಡಿ ಆಲೂಗಡ್ಡೆನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆಲೂಗಡ್ಡೆ ಪಲ್ಯ ಥರ, ಅದನ್ನು ತಣ್ಣಗಾದ್ಮೇಲೆ ಉಂಡೆ ಥರ ಮಾಡ್ಕೋಬೇಕು ನೀಟಾಗಿ. ಆಲ್ಮೋಸ್ಟ್ ಇದನ್ನು ಸ್ವಲ್ಪ ಚಿಕ್ಕ ಸೈಜಲ್ಲಿದ್ರೇ ಒಳ್ಳೆಯದು. ಯಾಕಂದರೆ ನಾವು ಕಡಲೆ ಹಿಟ್ಟಲ್ಲಿ ಎದ್ದಿದಾಗ ಅದು ತುಂಬ ದಪ್ಪಗೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ, ಈ ಥರ ಚಿಕ್ಕದಾಗಿದ್ದರೆ ಸಾಕು. ಚಿಕ್ಕದಾಗಿದ್ದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲ ಅಂದ್ರೂ ಒಂದು 20ರಿಂದ 25 ಉಂಡೆಯಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿ, ನಾನು ಹೇಳಿದ್ನಲ್ಲ ಆವಾಗಲೇ, ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡು, ಖಾರ ತುಂಬ ಬೇಡ ಅಂದರೆ ಮೆಣಸಿನ್ಕಾಯಿ ಬೀಜನ ತೆಗಿಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು ಆಮೇಲೆ ಉಪ್ಪು 2 ಮಿಕ್ಸ್ ಮಾಡಿ ಈ ಥರ ಮೆಣಸಿನ್ಕಾಯಲ್ಲಿ ತುಂಬಬೇಕು. ಈ ಥರ ತುಂಬಿಂದ ತುದಿವರೆಗೂ ತುಂಬಿಟ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಂಡಕ್ಕಿ ಇದಕ್ಕೆಲ್ಲನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮೆಣಸಿನ್ಕಾಯಿ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಎಣ್ಣೆ ಕಾಸಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಕಡಲೆ ಹಿಟ್ಟು ನಾವೇನು ಕಲಸಿರ್ತೀವಲ್ಲ ಅದನ್ನು ಎದ್ಬಿಟ್ಟು ಆಲೂಗಡ್ಡೆ ಬೋಂಡನ ಇದಕ್ಕೆ ಎಣ್ಣೆಲೆ ಹಾಕೋಬೇಕು. ಎಣ್ಣೆಗೆ ಸ್ವಲ್ಪ ಮೀಡಿಯಮ್ ಉರಿ ಕೊಟ್ಟು ನಾವು
ಬೋಂಡನ ಹಾಕೋಬೇಕಾಗುತ್ತೆ. ತುಂಬ ಜೋರಾಗಿ ಇಟ್ರೂ ಸೀದೋಗೋ ಚಾನ್ಸ್ ಇರುತ್ತೆ. ಆಮೇಲೆ ತುಂಬ ಕಡಿಮೆ ಇಟ್ಟರೂ ಎಣ್ಣೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಉರಿಗೆ ಕೊಟ್ಟರೆ ಸಾಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಹಾಕಿದ ತಕ್ಷಣ ನೀವು ಚೌಟಲ್ಲಿ ಅದನ್ನು ಅಲ್ಲಾಡ್ಸೋಕೆ ಹೋಗಬೇಡಿ, ಯಾಕಂದರೆ ಹಿಟ್ಟು ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಹಾಕಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಿ. ಆಮೇಲೆ ಅದನ್ನು ತಿರುಗಿಸಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬಾ ಧನ್ಯವಾದಗಳು. ನೋಡಿ, ನಾನೇನು ಮೆಣಸಿನ್ಕಾಯಿನ ಜೀರಿಗೆ ಉಪ್ಪು ತುಂಬಿಟ್ಕೊಂಡಿದ್ದೀನಿ. ಈ ಥರ ಜಾಲರಿಲಿ ನೀವು ಹಾಕ್ಕೋಬೇಕಾಗುತ್ತೆ. ಈ ಥರ ಒಂದು ನಿಮಿಷನೂ ಬೇಡ, ಒಂದು 10 ಸೆಕೆಂಡಲ್ಲೇ ಮುಗ್ದೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದು ಕೂಡ ಫಿನಿಶ್ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆ ಬಿಸಿ ಬಿಸಿ ಬೋಂಡಾ ಜೊತೆಗೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಶಾರ್ಟ್ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದು ಕೂಡ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.